ಈ ಕಾರ್ಕಳ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 2 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇವತ್ತು ನಾವು 3ನೇ ಆರೋಪಿ ಅಬೆ ಕಾರ್ಕಳದವನನ್ನು ಅರೆಸ್ಟ್ ಮಾಡಲಾಗಿದೆ. ಈ ಅಬೆನೇ A1 ಅಲ್ತಾಫ್ಗೆ ಮಾದಕ ವಸ್ತುವನ್ನು ಕೊಟ್ಟಿದ್ದಾನೆ ಎಂದು ಪ್ರಥಮ ತನಿಖೆಯಲ್ಲಿ ನಮಗೆ ಕಂಡು ಬಂದಿದೆ. ಮತ್ತು ಇವನು ಆರೋಪಿ ಕೃತ್ಯ ಎಸಗಿದ ಮೇಲೆ ಆರೋಪಿ A1 ತಪ್ಪಿಸ್ಕೊಳ್ಳೋಕ್ಕೆ ಸಹಕಾರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ ಎಂದು ಇವನ ಮೇಲೆ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಅವನನ್ನು ಈಗ ಅರೆಸ್ಟ್ ಮಾಡಿ ಮತ್ತೆ ನಾಳೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತಗೊಂಡು ಮುಂದೆ ಒಂದು ಡೀಟೇಲ್ ಎನ್ಕ್ವೈರಿ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು. ಇದೇ ರೀತಿಯಲ್ಲಿ NDPS ಪ್ರಕರಣದಲ್ಲಿ ಅಬೆ ಇವತ್ತು ಅರೆಸ್ಟ್ ಮಾಡಿದ್ವಿ. ಅದಲ್ಲದೆ ಇನ್ನೂ 2 ಸಂಶಯ ವ್ಯಕ್ತಿಗಳನ್ನು ಈಗಾಗಲೇ ನಾವು ವಶಪಡಿಸಿಕೊಂಡಿದ್ದೀವಿ. ಅವರನ್ನು ಎನ್ಕ್ವೈರಿ ಮಾಡಿ ಅವರದ್ದು ಪಾತ್ರ ಏನಿದೆ ಎಂದು ಎನ್ಕ್ವೈರಿ ಮಾಡಿ ಆದಷ್ಟು ಬೇಗನೆ ಕೇಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ.